ಹಾಯ್ ಫ್ರೆಂಡ್ಸ್, ಮೊಲ ಮರಿ ಹಾಕೋ ದಿನ ಏನೆಲ್ಲ ಮಾಡುತ್ತೆ ಅನ್ನೋದು ನೋಡೋಣ ಬನ್ನಿ. ಮೊಲ ಮರಿ ಹಾಕೋ ದಿನ ಈ ಥರ ಹುಲ್ಲೆಲ್ಲ ಕಚ್ಕೋತಾ ಇರುತ್ತೆ ಬಾಯಲ್ಲಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಹುಲ್ಲೆಲ್ಲ ಯಾವ ಥರ ಕಚ್ಕೋತೈತೆ ಅಂತ. ಈ ಥರ ಕಚ್ಕೊಂಡು ಅದು ಒಂದು 1/2 ಅವರ್ 2 ಅವರ್ ಬೇಕು. ಈ ಥರ ಎಲ್ಲ ಕಚ್ಕೊಂಡು ಹಾಸಿಗೆ ಮಾಡ್ಕೊಳುತ್ತೆ ಮೊಲ. ಹಾಸಿಗೆ ಅಂದರೆ ಈ ಥರ ಎಲ್ಲ ಮಾಡ್ಕೋತದೆ. ಇಲ್ಲಿ ನೋಡಿ, ನಾವು ಈಯೋದು ಮುಂಚೆನೇ ಒಣಲು ಹಾಕಿರ್ತೀವಿ ಕೆಳಗಡೆ. ಮರಿ ಯಾವ ಥರ ಬರಬೇಕು, ಒಣಲು ಈ ಥರ ನೋಡಿ ಈ ಥರ ಕಚ್ಕೊಂಡಿರುತ್ತೆ. ಈ ಥರ ಕಚ್ಕೊಂಡಾದ್ಮೇಲೆ ಅದು ಮರಿ ಹಾಕುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈ ಥರ ಕಚ್ಕೊಂಡು ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ, ಯಾವುದೇ ಮೊಲ ಅದ್ರ ಜೊತೆ ಇದ್ರೂ ಸೈಡ್ ಮಾಡಿಬಿಡ್ಬೇಕು. ಮತ್ತು ಅದು 1/2 ಅವರ್ 2 ಅವರು ಈ ಥರ ಹುಲ್ಲೆಲ್ಲ ಕಚ್ಕೊಂಡು ನೀಟಾಗಿ ನೋಡ್ಕೊಳ್ಳುತ್ತೆ. ಆಮೇಲೆ ಮರಿ ಹಾಕೋದು. ಅಲ್ಲಿವರೆಗೂ ಮರಿ ಹಾಕೋಲ್ಲ. ಮರಿ ಹಾಕೋ ದಿನ ಈ ಥರ ಮಾಡಿರುತ್ತೆ. ಮತ್ತು ಆಮೇಲೆ ಕೂದಲೆಲ್ಲ ಕಿತ್ಕೊಂಡು ನೀಟಾಗಿ ಒಂದು ಶೇಪಲ್ಲಿ ಮಡಿಕೊಂಡಿರುತ್ತೆ. ಈ ಥರ ಬಾಯಲ್ಲಿ ಹುಲ್ಲೆಲ್ಲ ಕಚ್ಕೋತಾ ಇರುತ್ತೆ ಅವಾಗವಾಗ. ಈಗ ಮಾಡಿದರೆ ಅದಕ್ಕೆ ಮರಿ ಹಾಕುತ್ತೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಕಾಲೆಲ್ಲ ಯಾವ ಥರ ಕರೀತಿದೆ ಮತ್ತು ಏನೆಲ್ಲ ಮಾಡುತ್ತೆ ಅನ್ನೋದು ಇಲ್ಲಿ ತಿಳ್ಕೊಬೋದು ನೀವು. ಈ ಥರ ಮಾಡಿ ಒಂದು 1/2 ಅವರ್ಗೆ ಮರಿ ಹಾಕೋದಿದ್ದು. ಅಲ್ಲಿವರೆಗೂ ಹಾಕೋಲ್ಲ. ಇದು ಆಲೇ 3ನೇ ಸೂಲಿದ್ರು ಮರಿ ಹಾಕ್ತಾ ಇರೋದು. ಈ ಥರ ಅದು ಒಂದು 1/2 ಅವರ್ 2 ಅವರು ಬೇಕೇ ಬೇಕು. ಈ ಥರ ಅದು ಮಾಮೂಲಿ ಎಲ್ಲ ಕೆಲಸನೂ ಮಾಡ್ತಾ ಇರುತ್ತೆ.